ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವಂತಹ ಗಣಿತ ಮೇಳ 5ನೆಯ ತರಗತಿಯ ಗಣಿತ ಮೇಳ ಭಾಗ 1ರಲ್ಲಿನ ಮೊದಲನೆಯ ಪಾಠ ನಾವು ಪ್ರಯಾಣಿಕರು. ಈ ಒಂದು ಪಾಠದಲ್ಲಿನ ಸಂಪೂರ್ಣ ವಿವರಣೆಯನ್ನು ಇವತ್ತಿನ ದಿನ ತಿಳಿದುಕೊಳ್ಳೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪುಟ ಸಂಖ್ಯೆ 1ರಿಂದ 5ರವರೆಗೆ ವಿವರಣೆಯನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡಿದ್ದೇವೆ. ಯಾರಾದರೂ ಆ ವಿಡಿಯೋವನ್ನು ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಆ ವಿಡಿಯೋನ ನೀವು ನೋಡಬಹುದು. ಇವತ್ತಿನ ದಿನ ನಾವು 6ನೆಯ ಒಂದು ಪುಟ ಸಂಖ್ಯೆ 6ನೆಯ ಒಂದು ಪುಟದಿಂದ ಅಭ್ಯಾಸವನ್ನು ಆರಂಭಿಸೋಣ. ನೋಡಿ, ಮೊದಲನೆಯದಾಗಿ ಲೆಟ್ ಅಸ್ ಡು, ನಾವು ಮಾಡೋಣ. First one, fill in the blanks by continuing the pattern in each of the following cases. Discuss the patterns in class. ಕೆಳಗಿನ ಪ್ರತಿಯೊಂದು ವಿನ್ಯಾಸವನ್ನು ಅನುಕ್ರಮದಲ್ಲಿ ಮುಂದುವರಿಸುವ ಮೂಲಕ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ತರಗತಿಯಲ್ಲಿ ವಿನ್ಯಾಸಗಳನ್ನು ಚರ್ಚಿಸಿ. ನೋಡಿ, ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ವಿನ್ಯಾಸವನ್ನು ಪೂರ್ಣಗೊಳಿಸುವುದು. ನೋಡಿ, ಇಲ್ಲಿ ಒಂದು 2-3 ಸಂಖ್ಯೆಗಳನ್ನು ಕೊಡಲಾಗಿದೆ. ಅವುಗಳ ಮುಂದಿನ ಒಂದು ಖಾಲಿ ಜಾಗಗಳನ್ನು ನಾವು ಯಾವ ಸಂಖ್ಯೆಗಳು ಬರ್ತಾವಲ್ಲ ಈ ವಿನ್ಯಾಸವನ್ನು ಅರ್ಥೈಸಿಕೊಂಡು ಬರೀಬೇಕು. ಈಗ ಮೊದಲನೇದಾಗಿ ನೋಡೋಣ. ಇಲ್ಲಿ 456 ಅಂತ ಬರೆಯಲಾಗಿದೆ, ಹೌದಾ? 456. ನೆಕ್ಸ್ಟ್ 567. ಇವುಗಳ ನಡುವಿನ ಅಂತರವನ್ನು ನಾವು ತಿಳ್ಕೊಬೇಕಂದ್ರೆ ಏನು ಮಾಡಬೇಕಪ್ಪ ಅಂದ್ರೆ, ಇಲ್ಲಿ 567ರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳಿಬೇಕು. ನೋಡಿ, 567ರಲ್ಲಿ 456 ಮೈನಸ್ ಮಾಡಿದಾಗ ನಮಗೆ ಅಂತರ ಸಿಗ್ತದೆ. 7ರಲ್ಲಿ 6 ಹೋದರೆ 1, 6ರಲ್ಲಿ 5 ಹೋದರೆ 1, 5ರಲ್ಲಿ 4 ಹೋದರೆ 1, ಅಂದರೆ 111. ಅಂದರೆ ಇವುಗಳ ನಡುವಿನ ಅಂತರ ಎಷ್ಟಾಯ್ತಪ್ಪ? 111. ನೋಡಿ, ಈ 567ಕ್ಕೆ 111 ಸೇರಿಸಿದಾಗ ಎಷ್ಟಾಯಿತು? 678. ಅದೇ ತೆರನಾಗಿ 678ಕ್ಕೆ 111 ಸೇರಿಸಬೇಕು, ಆ್ಯಡ್ ಮಾಡ್ತಾ ಹೋಗಬೇಕು. ಆಗ 789. ಇದೇ 789ಕ್ಕೆ ನಾವು ಮತ್ತೆ 111 ಸೇರಿಸಿದಾಗ ಎಷ್ಟಾಗ್ತದೆ? 900. ನೆಕ್ಸ್ಟ್ 900ಕ್ಕೆ ಮತ್ತೆ 111 ನಾವು ಸೇರಿಸಿದಾಗ 1011. ನೆಕ್ಸ್ಟ್ ಅದಕ್ಕೆ 1011ಕ್ಕೆ ನಾವು ಮತ್ತೆ 111 ಸೇರಿಸಿದಾಗ 1122. ಅರ್ಥ ಆಯ್ತಾ? ಈ ರೀತಿಯಾಗಿ ನಾವು ಒಂದು ಅಂತರವನ್ನು ತಿಳ್ಕೊಂಡು ಅದೇ ಸಂಖ್ಯೆಯನ್ನು ಸೇರಿಸ್ತಾ ಹೋಗಬೇಕು. ನಾವು ಅಂತರವನ್ನು ತಿಳ್ಕೊಳ್ಳಿಕ್ಕೆ ಮಾತ್ರ ಮೈನಸ್ ಮಾಡಬೇಕು. ನಂತರದಲ್ಲಿ ಏನು ಮಾಡಬೇಕು? 111 ಸೇರಿಸ್ತಾ ಹೋಗಬೇಕು, ಕೂಡಿಸ್ತಾ ಹೋಗಬೇಕು. ಅರ್ಥ ಆಯ್ತಾ? ಆಗ ಮಾತ್ರ ಮುಂದಿನ ಸಂಖ್ಯೆಗಳು ನಮಗೆ ಈಸಿಯಾಗಿ ಸಿಗ್ತವೆ. ಇನ್ನು ನೆಕ್ಸ್ಟ್ ಇಲ್ಲಿ 1050 ಇದೆ, ಎರಡನೇದು. ಇಲ್ಲಿ ಪ್ರತಿಯೊಂದು ಪ್ಯಾಟರ್ನ್ ಕೂಡ ಬೇರೆ ಬೇರೆ ಆಗಿದೆ ವಿನ್ಯಾಸಗಳು. ಅರ್ಥ ಆಯ್ತಾ? ಈಗ 1050 ಇದೆ, ಬಟ್ ಎರಡನೇ ಸಂಖ್ಯೆ ಕೊಟ್ಟಿಲ್ಲ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ 2 ಸಂಖ್ಯೆಗಳು ನೋಡಿ, 3150 ಪ್ಲಸ್ 4200. ಈಗ ನೋಡಿ, ನಾವು ಒಂದು ಅಂತರ ತಿಳ್ಕೊಬೇಕಂದ್ರೆ ಏನು ಮಾಡಬೇಕಂತ ಹೇಳಿದ್ದೀನಿ? 4200. ಇದರಲ್ಲಿ 3150 ಮೈನಸ್ ಮಾಡಬೇಕು. ನೋಡಿ, ದೊಡ್ಡ ಸಂಖ್ಯೆಯಲ್ಲಿ ನಾವೇನು ಮಾಡಬೇಕು? ಚಿಕ್ಕ ಸಂಖ್ಯೆಯನ್ನು ಮೈನಸ್ ಮಾಡಬೇಕು. 0 0 0 ಆಯಿತು. ಈ 0ಯಲ್ಲಿ 5 ಹೋಗಲ್ಲ, ಅದಕ್ಕೆ ಅದನ್ನು 10 ಮಾಡಿಕೊಂಡು 10ರಲ್ಲಿ 5 ಹೋದರೆ 5, 2ರಲ್ಲಿ 2 ಹೋದರೆ 0, 4ರಲ್ಲಿ 3 ಹೋದರೆ 1, 1050. ನೋಡಿ, ಇವೆರಡರ ನಡುವಿನ ಅಂತರ ಎಷ್ಟಿದೆ? 1050, ಹೌದಾ? ಇವೆರಡರ ನಡುವಿನ ಅಂತರ 1050 ಇರೋದ್ರಿಂದ ನಮಗೆ ಎರಡನೇ ಸಂಖ್ಯೆಯನ್ನು ಹೇಗೆ ಕಂಡುಹಿಡಿಬೇಕಂದ್ರೆ, ಈ 1ನೇ ಸಂಖ್ಯೆ ಇದೆ ಅಲ್ವಾ 1050, ಅದಕ್ಕೆ ಈ 1050 ಸೇರಿಸಬೇಕು. ಇದು 1050 ಅಂತರ, ಆಮೇಲೆ ನಮ್ಮ ಸಂಖ್ಯೆ ಇರೋದು 1050. ಇದನ್ನು ನಾವು ಸೇರಿಸ್ಕೋಬೇಕು. ಸೇರಿಸ್ಕೊಂಡಾಗ ಏನಾಗ್ತದೆ? 5 5 10. ನೋಡಿ, ಕೂಡಿಸ್ಬೇಕಿಲ್ಲಿ. ನಾವು ಒಂದು ಅಂತರ ತಿಳ್ಕೊಬೇಕಾದ್ರೆ ಮೈನಸ್ ಮಾಡಿದ್ವಿ, ಆದರೆ ಒಂದನ್ನು ನಾವು ಸಂಖ್ಯೆಯನ್ನು ಕಂಡುಹಿಡಿಬೇಕಂದ್ರೆ ಕೂಡಿಸ್ಕೋಬೇಕು. 5 5 10, 1ಕ್ಕೆ 1, 1 1 2, 2100. ಎಷ್ಟು ಬಂತು ಉತ್ತರ? 2100, ಹೌದಾ? ಇನ್ನು ನೆಕ್ಸ್ಟ್ ಅದೇ ತೆರನಾಗಿ ಇಲ್ಲಿ 4002 ಇದೆ ಅಲ್ವಾ? ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ 1050 ಸೇರಿಸ್ತಾ ಹೋಗಬೇಕು. 1050 ನಾವು ಸೇರಿಸಿದಾಗ ಎಷ್ಟಾಗ್ತದೆ ನೋಡಿ. ನೆಕ್ಸ್ಟ್ ಸಂಖ್ಯೆ ನೋಡಿ, 4200ಕ್ಕೆ 1050 ಸೇರಿಸಿದಾಗ 5250.
ನೆಕ್ಸ್ಟ್ 1050 ಮತ್ತೆ ಸೇರಿಸಿದಾಗ 6300. ನೆಕ್ಸ್ಟ್ ಅದಕ್ಕೆ 1050 ಸೇರಿಸಿದಾಗ 7350. ಇಷ್ಟು ಉತ್ತರ ಬಂತು. ಅರ್ಥ ಆಯ್ತಾ? ಈ ರೀತಿ ವಿನ್ಯಾಸವನ್ನು ನಾವು ಪೂರ್ಣಗೊಳಿಸಬೇಕು. ಇನ್ನು ಸಿ ಮೂರನೇದು 5501 ಇದೆ. ಇಲ್ಲಿ ನೋಡಿ ನೆಕ್ಸ್ಟ್ ಸಂಖ್ಯೆ 6401 ಇದೆ. ಅಂದರೆ ಇಲ್ಲಿ ಸಾವಿರ ಸ್ಥಾನ ಏನಾಗಿದೆ, ಇಲ್ಲಿ 5 ಇದೆ, ಇಲ್ಲಿ 6 ಇದೆ, ಇಲ್ಲಿ 7. ಅಂದರೆ 1000 ಜಂಪ್ ಆಗ್ತಾ ಇದೆ. ಹೌದಾ? ಅದೇ ತೆರನಾಗಿ 100ರ ಸ್ಥಾನ ನೋಡಿ, 100ರ ಸ್ಥಾನದಲ್ಲಿ ಇಲ್ಲಿ 500 ಇದೆ, ಕಾಣಿಸ್ತಾ ಇದೆ. ಇಲ್ಲಿ 500 ಇದೆ, ಬಟ್ ಇಲ್ಲಿ 400, ಇಲ್ಲಿ 300. ಅಂದರೆ 1 ಮೈನಸ್ ಆಗ್ತಾ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ? ನೋಡಿ 5ರಲ್ಲಿ 1 ಮೈನಸ್ ಆಯಿತು 4, ಇಲ್ಲಿ 1 ಮೈನಸ್ ಆಯಿತು 3, ಹೀಗೆ. ಅರ್ಥ ಆಯ್ತಾ? ಈಗ ನಾವು ಇದನ್ನು ನೋಡಿ ಈಸಿಯಾಗಿ ಬರೀಬಹುದು, ಆದರೆ ಇವುಗಳ ಅಂತರವನ್ನು ನಾವು ತಿಳಿದುಕೊಳ್ಳಲೇಬೇಕು. ಒಂದೆರಡು ಸಂಖ್ಯೆಯನ್ನು ನಾವು ಬರಿತೀವಿ, ಆದರೆ ನಂತರದಲ್ಲಿ ಬರೆಯಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ತದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈಗ ಏನು ಮಾಡಬೇಕು, ಫಸ್ಟ್ ಅಂತರವನ್ನು ತಿಳ್ಕೊಬೇಕು. ಈಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಮೈನಸ್ ಮಾಡೋಣ. ನೋಡಿ ದೊಡ್ಡ ಸಂಖ್ಯೆ ಅಂದರೆ 6401. 6401ರಲ್ಲಿ ಈ ಹಿಂದಿನ ಸಂಖ್ಯೆ 5501, ಅಂದರೆ ಅಂತರವನ್ನು ನಾವು ತಿಳ್ಕೊಬೇಕಾಗಿದೆ. ಈಗ ಅದನ್ನು ಮೈನಸ್ ಮಾಡಿದಾಗ ಏನಾಗ್ತದೆ, 1ರಲ್ಲಿ 1 0 ಹೋದರೆ 0ಗೆ 0, 4ರಲ್ಲಿ 5 ಹೋಗೋದಿಲ್ಲ, ಅದಕ್ಕೆ 10ರ ಕೈಲ ತೆಗೆದುಕೊಂಡಾಗ 14, 14ರಲ್ಲಿ 5 ಹೋದರೆ 9, 6ರಲ್ಲಿ 6 ಹೋದರೆ 0. ಹೌದಾ? 900 ಅಂತರ. ಅರ್ಥ ಆಯ್ತಾ? ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಯ ನಡುವಿನ ಅಂತರ 900 ಅಂತ ಆಯಿತು. ಈಗ ನಾವು ಮುಂದಿನ ಸಂಖ್ಯೆ ಕಂಡುಹಿಡ್ಕೋಬೇಕಂದ್ರೆ ಏನು ಮಾಡಬೇಕಪ್ಪ, ಈ 7301 ಇದೆಯಲ್ವಾ, ಈ 7301ಕ್ಕೆ 900 ಅಂದರೆ ಅಂತರವನ್ನು ಸೇರಿಸ್ತಾ ಹೋಗಬೇಕು. ಅಂತರವನ್ನು ಸೇರಿಸಿದಾಗ ಎಷ್ಟಾಯಿತು ಉತ್ತರ? 1, 1ಕ್ಕೆ 1, 0ಗೆ 0, 9ಕ್ಕೆ 3 ಸೇರಿಸಿದಾಗ 12 ಆಯಿತು. ಕಾಣಿಸ್ತಾ ಇದೆಯಾ? 12. 9ಕ್ಕೆ 3 ಸೇರಿಸಿದರೆ 12, 7ಕ್ಕೆ 1 ಸೇರಿಸಿದರೆ 8, 8201. ನೋಡಿ ಇಲ್ಲಿ ಏನು ಬರೀಬೇಕು, 8201. ಅರ್ಥ ಆಯ್ತಾ? ಈ ರೀತಿಯಾಗಿ ಪ್ರತಿ ಸಂಖ್ಯೆಗೂ 900 ಸೇರಿಸ್ತಾ ಮುಂದಿನ ಸಂಖ್ಯೆಗಳನ್ನು ಬರೀತಾ ಹೋಗೋಣ. ನೋಡಿ 10001. ಆ 10001ಕ್ಕೆ 900 ಸೇರಿಸಿದಾಗ 10901. ಕೊನೆಯ ಸಂಖ್ಯೆ 10901. ಅಂದರೆ 900 ನಾವು ಸೇರಿಸ್ತಾ ಹೋಗಿದ್ದೀವಿ ಅಲ್ವಾ? ನೆಕ್ಸ್ಟ್ ಡಿ 10100, 10200. ಅಂದರೆ 100 ಮಾತ್ರ ಜಂಪ್ ಆಗಿದೆ ಇಲ್ಲಿ. ಅರ್ಥ ಆಯ್ತಾ? ನೋಡಿ ಕಾಣಿಸ್ತಾ ಇದೆಯಲ್ವಾ? 1000 ಸ್ಥಾನ ಆಗಲಿ 10,000 ಸ್ಥಾನ ಆಗಲಿ ಯಾವುದೂ ಬದಲಾಗಿಲ್ಲ, ಬಟ್ 100ರ ಸ್ಥಾನ ಮಾತ್ರ ಒಂದು ಸಂಖ್ಯೆ ಹೆಚ್ಚಾಗ್ತಾ ಹೋಗಿದೆ. 10100, 10200, 10300, 400, 10500, 10600, 10700, 10800. ನೋಡಿ ಬಾಣದ ಗುರುತು ಕಾಣಿಸ್ತಾ ಇದೆಯಲ್ವಾ? 800, 10900. ಇಲ್ಲಿ 100 ಹೆಚ್ಚಾದಾಗ 10100 ಆಗಲ್ಲ. 10900 ಇದ್ದಾಗ 100 ಸೇರಿಸಿದರೆ 11000 ಆಯಿತು. ಅರ್ಥ ಆಯ್ತಾ? ಈ ರೀತಿಯಾಗಿ ವಿನ್ಯಾಸವನ್ನು ಬಿಡಿಸಬೇಕು. ನೆಕ್ಸ್ಟ್ ಈ 10105 ಇದೆ. ಹೌದಾ? ನೋಡಿ ಇಲ್ಲಿ ಬಿಡಿ ಸ್ಥಾನ ಚೇಂಜ್ ಇಲ್ಲ, 10ರ ಸ್ಥಾನ ಮಾತ್ರ ಚೇಂಜ್ ಆಗಿದೆ. ಏನು? 20. ಅಂದರೆ 10, 10ರ ಕಟ್ಟು 2. ಹೌದಾ? ಅದು ಮಾತ್ರ ಚೇಂಜ್ ಆಗಿದೆ, ಉಳಿದವೆಲ್ಲವುಗಳು ಸೇಮ್ ಇವೆ. ಅಂದರೆ 20ಅನ್ನು ನಾವು ಸೇರಿಸ್ತಾ ಹೋಗಬೇಕು. ಗೊತ್ತಾಯ್ತಲ್ವಾ? ಈಗ 10105, 10125. ನೆಕ್ಸ್ಟ್ 10145. ಗೊತ್ತಾಯ್ತಲ್ವಾ? 20ಕ್ಕೆ 20 ಸೇರಿಸ್ತಾ ಹೋಗಬೇಕು. 10105, 10125, 10145, 10165, 10185, 10205. ನೋಡಿ 20 ಸೇರಿತು, 200 ಆಯಿತು. 10205, 10225, 10245, 10265, 10285. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಎಫ್ 10992. ನೋಡಿ ಇಲ್ಲಿ ಬಿಡಿ ಸ್ಥಾನ ಮಾತ್ರ ಚೇಂಜ್ ಆಗಿದೆ, 92, 93. 2 3. ಹೌದಾ? ಅದಕ್ಕೆ ಒಂದೊಂದನ್ನು ನಾವು ಸೇರಿಸ್ತಾ ಹೋಗಬೇಕು. ಈಗ ನೋಡಿ 93, 3 ಇಲ್ಲಿ 10994, 10995, 10996, 10997, 10998, 10999. ಇದಕ್ಕೆ 1 ಸೇರಿಸಿದಾಗ
11,000 ಆಗ್ತದೆ ಅಲ್ವಾ. 999 ಇದೆ, 1 ಸೇರಿಸಿದ್ರೆ 1,000 ಆಯಿತು ಅಲ್ವಾ. 1,000 ಅಂದರೆ 10,000ಕ್ಕೆ 1,000 ಸೇರಿಸಿದ್ರೆ 11,000. 11,001 ಅರ್ಥ ಆಯ್ತಾ. ನೆಕ್ಸ್ಟ್ ಜಿ 10,794 ಇದೆ ನೋಡಿ. ಬಿಡಿ ಸ್ಥಾನ 10ರ ಸ್ಥಾನ ಅಂದರೆ 1000 ಸ್ಥಾನವೂ ಚೇಂಜ್ ಇಲ್ಲ, 100ರ ಸ್ಥಾನವೂ ಚೇಂಜ್ ಇಲ್ಲ, ಆದರೆ 10ರ ಸ್ಥಾನವೂ ಚೇಂಜ್ ಇಲ್ಲ. ಆದರೆ ಬಿಡಿ ಸ್ಥಾನದಲ್ಲಿ ಮಾತ್ರ 4ರಿಂದ 6, 6ರಿಂದ 8 2 ಸಂಖ್ಯೆ ಜಂಪ್ ಆಗಿದೆ ಅಲ್ವಾ. ಗಮನಿಸಬೇಕು ಮಕ್ಕಳೇ, ಪ್ರತಿ ಸ್ಥಾನವನ್ನು ನಾವು ನೋಡಿದಾಗ ಆ ಸಂಖ್ಯೆಗಳ ನಡುವಿನ ಅಂತರ ನಮಗೆ ಕಂಪ್ಲೀಟಾಗಿ ತಿಳಿತದೆ. 10,794 ಇದೆ ನೋಡಿ. 10,796 ನಿಮಗೆ ಅಂತರ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಈಗ 2 ಸಂಖ್ಯೆಯನ್ನು ನಾವು ಸೇರಿಸ್ತಾ ಹೋಗಬೇಕು. 10,794, 10,796, 10,798 ಇದೆ. 2 ಸೇರಿಸಿದರೆ 10,800, 10,802, 10,804, 806, 10,806, 10,808, 10,810, 10,812 ಅರ್ಥ ಆಯ್ತಾ. ನೆಕ್ಸ್ಟ್ ಎಚ್ ಇಲ್ಲಿ ನೋಡಿ 73,005 ಇದೆ. 10ರ ಸ್ಥಾನ 100ರ ಸ್ಥಾನದಲ್ಲಿ ಸಂಖ್ಯೆ ಇಲ್ಲ. 1000 ಸ್ಥಾನ ಏನಾಗಿದೆ, ಇಲ್ಲಿ 1,000 ಕಡಿಮೆ ಆಗಿದೆ, ಮತ್ತು ಬಿಡಿ ಸ್ಥಾನ 1 ಕಡಿಮೆ ಆಗಿದೆ ನೋಡಿ. ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಯ ನಡುವಿನ ಅಂತರ, ದೊಡ್ಡ ಸಂಖ್ಯೆನ ಮೇಲಿಟ್ಟಿದ್ದೇನೆ, ಕೆಳಗಡೆ ಚಿಕ್ಕ ಸಂಖ್ಯೆಯನ್ನು ಇಟ್ಟು ಮೈನಸ್ ಮಾಡಿ ವ್ಯವಕಲನ ಮಾಡಿದಾಗ ಅಂತರ ಸಿಗ್ತದೆ ನೋಡಿ. 1,001 ಈ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಯ ನಡುವಿನ ಅಂತರ. ಅಂದರೆ ನಾವೇನು ಮಾಡಬೇಕೀಗ, 1,001ನ್ನು ಈ ಸಂಖ್ಯೆಯಲ್ಲಿ ಕಳೆದಾಗ ಉತ್ತರ ಎಷ್ಟು ಸಿಗ್ತದೆ? 71,003, 70,002, 69,001, 68,000, 67,999, 66,998, 65,997 ನೋಡಿ. ಆಮೇಲೆ 64,996. ಈ ರೀತಿಯಾಗಿ ನಾವೇನು ಮಾಡಬೇಕಪ್ಪ ಅಂದ್ರೆ, ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಯ ನಡುವಿನ ಅಂತರ ತಿಳಿದುಕೊಂಡು ವಿನ್ಯಾಸವನ್ನು ಪೂರ್ಣ ಮಾಡಬೇಕು. ಅರ್ಥ ಆಯ್ತಾ ಮಕ್ಕಳೇ. ಇನ್ನು ಕೊನೆಯದಾಗಿ ಐ ಎನ್ನುವುದು ಏನಿದೆ, ಇದು 82,350 ಅಂತ ಇದೆ. ಇಲ್ಲಿ 83,350. ಇಲ್ಲಿ ನೋಡಿ, ಬಿಡಿ ಸ್ಥಾನ ಚೇಂಜ್ ಆಗಿಲ್ಲ, 10ರ ಸ್ಥಾನ ಚೇಂಜ್ ಆಗಿಲ್ಲ, 100ರ ಸ್ಥಾನವೂ ಚೇಂಜ್ ಆಗಿಲ್ಲ, ಬಟ್ 1000 ಸ್ಥಾನ ಮಾತ್ರ ಒಂದು ಹೆಚ್ಚಾಗಿದೆ. 10,000 ಸ್ಥಾನ ಕೂಡ ಹೆಚ್ಚಾಗಿಲ್ಲ, ಕಡಿಮೆನೂ ಆಗಿಲ್ಲ, ಅಷ್ಟೇ ಇದೆ. ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಈಗಂದ್ರೆ, 82 ಇದೆ, ಇಲ್ಲಿ 83. ನೆಕ್ಸ್ಟ್ ಏನು ಬರೀಬೇಕು ಹೇಳಿ? 84,350. 84,350. ಈ 100ರ ಸ್ಥಾನದಿಂದ ಏನೂ ಚೇಂಜ್ ಮಾಡೋದಿಲ್ಲ, ಓನ್ಲಿ 1000 ಸ್ಥಾನ ಮಾತ್ರ ನಾವೇನು ಮಾಡಬೇಕು, ಚೇಂಜ್ ಮಾಡಬೇಕು. 85,350, 86,350, 87,350, 88,350, ಹೀಗೆ 89,350 ನೋಡಿ. 89 ಆದ ತಕ್ಷಣ ನೆಕ್ಸ್ಟ್ 90,350, 91,350. ಅರ್ಥ ಆಯ್ತಾ. ಈ ರೀತಿಯಾಗಿ ಅಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಒಂದು ಕೊಟ್ಟಿರ್ತಕ್ಕಂಥ ಸಂಖ್ಯೆಯ ನಡುವಿನ ಅಂತರ ಸಂಖ್ಯೆಗಳನ್ನು ನೋಡಿದಾಗ ಮಾತ್ರ ಏನಾಗ್ತದೆ, ನಮಗೆ ವ್ಯತ್ಯಾಸ ಗೊತ್ತಾಗ್ತದೆ. ಆಗ ನಾವು ಮುಂದಿನ ಸಂಖ್ಯೆಯನ್ನು ಬರೀಲಿಕ್ಕೆ ಈಸಿ ಆಗ್ತದೆ. ಈಗ ನೀವು ತಿಳಿದುಕೊಂಡಂತೆ ಈ ಎಲ್ಲ ಒಂದು ವಿನ್ಯಾಸಗಳನ್ನು, ಸರಣಿಗಳನ್ನು ನಾವು ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ, ಪ್ರತಿಯೊಂದು ಕೂಡ ಬೇರೆ ಬೇರೆಯೇ ಇವೆ, ಹೌದಲ್ವಾ. ಪ್ರತಿಯೊಂದು ವಿನ್ಯಾಸಗಳು ಕೂಡ ಒಂದೊಂದು ರೀತಿಯ ಅಂತರವನ್ನು ಹೊಂದಿವೆ. ಒಂದು ಮೈನಸ್ ಆಗಿದೆ, ಒಂದು ಪ್ಲಸ್ ಆಗಿದೆ, ಹೌದಲ್ವಾ. ಅವುಗಳನ್ನು ನಾವು ತಿಳಿದುಕೊಂಡು ಏನು ಮಾಡಬೇಕಪ್ಪ ಅಂದರೆ ವಿನ್ಯಾಸವನ್ನು ಪೂರ್ಣಗೊಳಿಸಬೇಕು. ಅರ್ಥ ಆಯ್ತಾ. ಈಗ ನೆಕ್ಸ್ಟ್ ಸೆಕೆಂಡ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಪ್ರೋಪ್ರಿಯೇಟ್ಲಿ, ಯೂಸ್ ಕಾಮಾಸ್ ಆ್ಯಸ್ ರಿಕ್ವೈರ್ಡ್. ಖಾಲಿ ಜಾಗಗಳನ್ನು ಸೂಕ್ತವಾಗಿ ಭರ್ತಿ ಮಾಡಿ ಏನು ಮಾಡಬೇಕು, ಅಗತ್ಯವಿರುವಂತೆ ಅಲ್ಪ ವಿರಾಮಗಳನ್ನು ಬಳಸಬೇಕು ಅಂತ ಹೇಳ್ತಾರೆ ನೋಡಿ. ಇಲ್ಲಿ ನಂಬರ್ ಸಂಖ್ಯೆ ಇದೆ, ಇಲ್ಲಿ ನಂಬರ್ ನೇಮ್ ಇದೆ, ಸಂಖ್ಯೆ ಹೆಸರು ಬರೀಬೇಕಂದ್ರೆ ಅಕ್ಷರದಲ್ಲಿ ನಾವು ಬರಿತೀವಲ್ವಾ. ಇಲ್ಲಿ ಬೈಲಿಂಗ್ವಲ್ ಇರೋದ್ರಿಂದ ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಬರೀಬೇಕು. 8,045, 8,045,
8045, 7209, 7209 ಅಂದರೆ 7209. ನೋಡಿ, 100ರ ಸ್ಥಾನದ ನಂತರದಲ್ಲಿ ನಾವು ಕಾಮವನ್ನು ಕೊಡಬೇಕು. 10,599, 10,599, 10,599, 10,599. ಇನ್ನು ನೆಕ್ಸ್ಟ್ 10,743 ಅಂದರೆ ಇಲ್ಲಿ ಅಕ್ಷರದಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನು ಸಂಖ್ಯೆಯಲ್ಲಿ ಬರೀಬೇಕು. 10,743, 10,743, 10,743. ನೆಕ್ಸ್ಟ್ 20,869, 20,869, 20,869. ನೆಕ್ಸ್ಟ್ 13,579, 13,579. ನೋಡಿರಿ, 13,579, 13,579. ನೆಕ್ಸ್ಟ್ 10,010, 10,010. ನೋಡಿ, ಇಲ್ಲಿ 100ರ ಸ್ಥಾನ ಕೊಟ್ಟಿಲ್ಲ ಅವರು, ಅದಕ್ಕೆ 0 ಇಡಬೇಕು. 10,010 ಅಂದರೆ 100ರ ಸ್ಥಾನ 0. ನೆಕ್ಸ್ಟ್ 56,491, 56,491, 56,491. ಆ ಸಂಖ್ಯೆಯನ್ನು ಅಕ್ಷರದಲ್ಲಿ ಓದ್ತಾ ಬರೆದರೆ ಈಸಿಯಾಗಿ ನಾವು ಬರೀಬಹುದು. ಇನ್ನು ಸಂಖ್ಯೆ ಕೊಟ್ಟಿದ್ದಾರೆ, ಅದನ್ನು ಅಕ್ಷರದಲ್ಲಿ ಬರೀಬೇಕು. 45,045 ಅಂದರೆ 45,045. ಇಲ್ಲೂ ಕೂಡ 100ರ ಸ್ಥಾನ 0. 45,045, 39,593. ನೋಡಿ, 39,593. ನೋಡಿ, 39,593. ನೆಕ್ಸ್ಟ್ 50,005 ಅಂದರೆ 50,005, 50,005. 10ರ ಸ್ಥಾನ ಇಲ್ಲ, 100ರ ಸ್ಥಾನ ಇಲ್ಲ, 1000 ಸ್ಥಾನವೂ ಇಲ್ಲ. 50,005, 50,005. ನೆಕ್ಸ್ಟ್ 26,050. ಇಲ್ಲಿ ಕೂಡ 100ರ ಸ್ಥಾನದಲ್ಲಿ 0 ಇದೆ. ನೋಡಿ, 26,050, 26,050. ಇನ್ನು 81,200, 81,200, 81,200. ನೋಡಿ, ಇನ್ನು 90,009, 90,009, 90,009 ಅಂದರೆ 100ರ ಸ್ಥಾನ, 10ರ ಸ್ಥಾನ ಇಲ್ಲ. ಇನ್ನು 23,230. ನೋಡಿ, 23,230 ಅಂದರೆ 23,230, 23,230. ನೆಕ್ಸ್ಟ್ 36,001, 36,001, 36,001, 36,001. ಅರ್ಥ ಆಯ್ತಾ? ಈ ರೀತಿಯಾಗಿ ಅಕ್ಷರದಲ್ಲಿ ಮತ್ತು ಸಂಖ್ಯೆಗಳಲ್ಲಿ ಅವುಗಳನ್ನು ಬರೀಬೇಕು. ಗೊತ್ತಾಯ್ತಾ? ಇನ್ನು ನೆಕ್ಸ್ಟ್ 3. ಅರೇಂಜ್ ದ ನಂಬರ್ಸ್ ಬಿಲೋ ಇನ್ ಇನ್ಕ್ರೀಸಿಂಗ್ ಆರ್ಡರ್. ಯು ಕ್ಯಾನ್ ಯೂಸ್ ದ ನಂಬರ್ ಲೈನ್ ಗಿವನ್ ಬಿಲೋ ಇಫ್ ರಿಕ್ವೈರ್ಡ್. ಕೆಳಗಿನ ಸಂಖ್ಯೆಗಳನ್ನು, ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ, ಅಗತ್ಯವಿದ್ದಲ್ಲಿ ನೀವು ಈ ಕೆಳಗಿನ ಸಂಖ್ಯಾ ರೇಖೆಯನ್ನು ಬಳಸಬಹುದು ಅಂತ ಹೇಳ್ತಾರೆ. ನೋಡಿ, ನಾವು ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕು ಅಂದರೆ ನಾವು ಏನು ಮಾಡಬೇಕು? ಮೊದಲನೆಯದಾಗಿ ಆ ಸ್ಥಾನಗಳನ್ನು ಗಮನಿಸಬೇಕು. ಏರಿಕೆ ಕ್ರಮದಲ್ಲಿ ಬರೀಬೇಕಂದ್ರೆ ಮೊದಲನೆಯದಾಗಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯ ಕಡೆಗೆ ನಾವು ಬರೆಯುವ ಕ್ರಮವನ್ನು ಏರಿಕೆ ಕ್ರಮ ಅಂತ ನಾವು ತಿಳ್ಕೊಂಡಿದ್ದೇವೆ ಅಲ್ವಾ? ಸರಿ, ಹಾಗಾದರೆ ಚಿಕ್ಕ ಸಂಖ್ಯೆ ಯಾವುದಿದೆ ಇದರಲ್ಲಿ? ನೋಡಿ, 1000 ಸ್ಥಾನಗಳನ್ನು ಮೊದಲಿಗೆ ನೋಡ್ತಾ ಬರಬೇಕು. 4, 3 ಅಂದರೆ 10,000 ಸ್ಥಾನದಲ್ಲಿದೆ ಅಲ್ವಾ? 4, 3, 4, 3, 7, 7, 4, 1. ನೋಡಿ, ಚಿಕ್ಕ ಸಂಖ್ಯೆ ಯಾವುದು ಅಂತ ನಿಮ್ಗೆ ಗೊತ್ತಾಯ್ತು ಈಗ. 1 ಅಲ್ವಾ? ಇದು ಮೊದಲಿಗೆ ಬರ್ತದೆ. ಇದು ಮೊದಲಿಗೆ ಬರೆಯಬೇಕಾಗಿರ್ತಕ್ಕಂಥ ಸಂಖ್ಯೆ ಏರಿಕೆ ಕ್ರಮದಲ್ಲಿ. ನೆಕ್ಸ್ಟ್ 1 ಆದಮೇಲೆ ಇಲ್ಲಿ 2 ಇಲ್ಲ, ಇಲ್ಲಿಯೂ 1000 ಸ್ಥಾನದಲ್ಲಿ. ಅದರ ಬದಲಾಗಿ 3 ಇದೆ. 3 2 ಕೊಟ್ಟಿದ್ದಾರೆ, ಹೌದಾ?
ನೆಕ್ಸ್ಟ್ ಏನು ಮಾಡಬೇಕು, 10,000 ಸ್ಥಾನದಲ್ಲಿ 3 ಸೇಮ್ ಇರೋದ್ರಿಂದ 1000 ಸ್ಥಾನ ನೋಡಬೇಕು. 1000 ಸ್ಥಾನದಲ್ಲಿಯೂ ಕೂಡ ಮತ್ತೆ 4 ಇದೆ, ಅದು ಬರೋದಿಲ್ಲ. ಆಮೇಲೆ 100ರ ಸ್ಥಾನ ನೋಡಬೇಕು. ಎರಡು ಸೇಮ್ ಇದ್ದಾಗ ಸ್ಥಾನಗಳನ್ನು ಪ್ರತಿ ಸ್ಥಾನವನ್ನು ಗಮನಿಸಬೇಕು. 100ರ ಸ್ಥಾನದಲ್ಲಿ ಇಲ್ಲಿ 4 ಇದೆ, ಇಲ್ಲಿ 7 ಇದೆ. ಯಾವುದು ಚಿಕ್ಕದು? 4 ಅಲ್ವಾ? ಅದಕ್ಕೋಸ್ಕರ ಈ ಸಂಖ್ಯೆಯನ್ನೇ ಬರೀಬೇಕು. ಇದು 2 ನಂಬರ್ ಬರ್ತದೆ. ಇನ್ನು ಆಟೋಮೆಟಿಕ್ 3ನೇ ಸಂಖ್ಯೆ ಇದೇ ಬರ್ತದೆ, ಹೌದಲ್ವಾ? ಈಗ 3 3 2 3. ಇನ್ನು ನೆಕ್ಸ್ಟ್ 4 ಸಂಖ್ಯೆ ಅಂದರೆ 10,000 ಸ್ಥಾನದಲ್ಲಿ 4 ಇರ್ತಕ್ಕಂಥದ್ದು 1 2 ಮತ್ತು 3 ಇದೆ, ಹೌದಾ? ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 4 3 ಇರೋದ್ರಿಂದ 10,000 4 3 ಇರೋದ್ರಿಂದ 1000 ಸ್ಥಾನ ನೋಡಬೇಕು. ನೋಡಿ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ. ಇನ್ನು 100ರ ಸ್ಥಾನವನ್ನು ನಾವು ಗಮನಿಸಬೇಕು. ನೋಡಿ ಮಕ್ಕಳೇ, ಫಸ್ಟ್ 1000 ಸ್ಥಾನ ನೋಡಬೇಕು. 10,000, ಆಮೇಲೆ 1000, ಆಮೇಲೆ 100, ಆಮೇಲೆ 10, ಕೊನೆಗೆ ಬಿಡಿ. ಅಷ್ಟು ಸ್ಥಾನಗಳನ್ನು ಗಮನಿಸಿದಾಗ ಮಾತ್ರ ನಮಗೆ ಸರಿಯಾದ ಕ್ರಮ ಸಂಖ್ಯೆ ಸಿಗ್ತದೆ. ನೋಡಿ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ. ಇದು ಯಾವ್ದು ದೊಡ್ಡದು, ಯಾವ್ದು ಚಿಕ್ಕದು? ನಿಮ್ಗೆ ಗೊತ್ತಾಯಿತು, 3 ಚಿಕ್ಕದು ಅಲ್ವಾ? ಅದಕ್ಕೋಸ್ಕರ ಇದು 4ನೇ ಸಂಖ್ಯೆ, ಇದು 5ನೇ ಸಂಖ್ಯೆ. ಅದೇ ತೆರನಾಗಿ 4 ಇರೋದ್ರಿಂದ ಇಲ್ಲಿ 7 ದೊಡ್ಡದಿದೆ, 10,000 ಸ್ಥಾನ. ಅದಕ್ಕೋಸ್ಕರ ಇದು 6ನೇ ಒಂದು ಸಂಖ್ಯೆ. ಇನ್ನು ಉಳಿದಿರ್ತಕ್ಕಂತಹ ಸಂಖ್ಯೆಗಳು 2. ಇವೆರಡರಲ್ಲಿ ಯಾವುದು ಚಿಕ್ಕದು? ನೋಡಿ, ಆಟೋಮೆಟಿಕ್ ನಿಮ್ಗೆ ಗೊತ್ತಾಯಿತು, 73, ಇಲ್ಲಿ 74. 73 ಇದು 7ನೇ ಸಂಖ್ಯೆ, ಇದು 8ನೇ ಸಂಖ್ಯೆ. ಅರ್ಥ ಆಯ್ತಾ? ಈಗ ನಾವು ಇದನ್ನು ಏರಿಕೆ ಕ್ರಮದಲ್ಲಿ ಬರಿತಾ ಹೋಗೋಣ. ಮೊದಲನೇ ಸಂಖ್ಯೆ ಯಾವುದು, ಎರಡನೇದು ಯಾವುದು ಗೊತ್ತಾಯ್ತು ನಿಮಗೆ. ಈ ರೀತಿಯಾಗಿ ಅವುಗಳನ್ನ ಗುರುತಿಸ್ಕೊಂಡು ನೀವು ಬರೀಬೇಕು. ನೋಡಿ, ಮೊದಲನೇ ಸಂಖ್ಯೆ 18,926. ನೆಕ್ಸ್ಟ್ 34,407. ನೆಕ್ಸ್ಟ್ 34,740. 40,347. 40,473. 47,340. 73,400. 404. 74,430. ಅರ್ಥ ಆಯಿತಾ? ಈ ರೀತಿಯಾಗಿ ಏರಿಕೆ ಕ್ರಮದಲ್ಲಿ ಬರೀಬೇಕು. ನೆಕ್ಸ್ಟ್ 4th question. A student said 9,990 is greater than 49,014 because 9 is greater than 4. Is the student correct? Why or why not? ಒಬ್ಬ ವಿದ್ಯಾರ್ಥಿ ಏನು ಹೇಳ್ತಾನಪ್ಪ ಅಂದ್ರೆ, ಇದು 49,014 ಇದೆ ಅಲ್ವಾ, ಇದಕ್ಕಿಂತಲೂ ಇದು 9,990 ದೊಡ್ಡದು ಅಂತ ಹೇಳ್ತಾನೆ. ಯಾಕಂದರೆ ಅವನು ಈ ಮೊದಲನೇ ಸಂಖ್ಯೆಯನ್ನು ನಾವು ನೋಡ್ಬೇಕಂದಿವಿ ಅಲ್ವಾ, ಇಲ್ಲಿ 4 ಇದೆ, ಇಲ್ಲಿ 9 ಇದೆ. ಆತ ಸ್ಥಾನವನ್ನು ನೋಡ್ತಾ ಇಲ್ಲ, ಬಟ್ ಅದರ ಬದಲಾಗಿ ಸಂಖ್ಯೆಯನ್ನು ಮಾತ್ರ ಗಮನಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಇದು 10,000 ಸ್ಥಾನದಲ್ಲಿದೆ, ಇದು 1000 ಸ್ಥಾನದಲ್ಲಿದೆ. ಆದರೆ ಇಲ್ಲಿ ಯಾವುದು ದೊಡ್ಡದು? ಆತ ಹೇಳ್ತಾನೆ 49,000ಕ್ಕಿಂತ 9,000 ದೊಡ್ಡದು ಅಂತ ಹೇಳ್ತಾನೆ. ಬಿಕಾಸ್ ಆತ 4ಕ್ಕಿಂತ 9 ದೊಡ್ಡದು ಅಂತ ತಿಳ್ಕೊಂಡಿದ್ದಾನೆ. ಇದಕ್ಕೆ ಇದು ಸರಿನಾ? ಅಲ್ಲ, ತಪ್ಪಲ್ವಾ? ಇದು ತಪ್ಪು. ಯಾಕೆ ಹೇಳಿ ನೋಡೋಣ. ಯಾಕಂದರೆ ಇಲ್ಲಿ 9,990 ಅಂತ ಇದೆ, ಆದರೆ ಇಲ್ಲೇನಿದೆ 49. ಅಂದರೆ ಇದು 10,000 ಸ್ಥಾನದಲ್ಲಿದೆ, ಇದು ಕೇವಲ 1000 ಸ್ಥಾನದಲ್ಲಿದೆ. ಅದನ್ನು ಗಮನಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಅಂದರೆ, ಸರಿಯಾದ ಉತ್ತರ ನೋ, ದ ಸ್ಟೂಡೆಂಟ್ ಈಸ್ ನಾಟ್ ಕರೆಕ್ಟ್. 49,014 ಹ್ಯಾಸ್ 5 digits ಆ್ಯಂಡ್ 9,990 ಹ್ಯಾಸ್ 4 digits. A 5-digit ನಂಬರ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 4-digit ನಂಬರ್. ಅರ್ಥ ಆಯ್ತಾ? ಇದಕ್ಕೆ ಸರಿಯಾದ ಉತ್ತರಪ್ಪ ಅಂದ್ರೆ ನೋಡಿ, ವಿದ್ಯಾರ್ಥಿ ಹೇಳ್ತಿರ್ತಕ್ಕಂಥ ಉತ್ತರ ತಪ್ಪು. 49,014 ಇದು 5 ಸಂಖ್ಯೆಯನ್ನು ಹೊಂದಿದೆ ಮತ್ತು 9,990 ಇದು 4 ಸಂಖ್ಯೆಯನ್ನು ಹೊಂದಿದೆ. ಅದಕ್ಕಾಗಿ ಯಾವಾಗಲೂ 4 ಸಂಖ್ಯೆಗಿಂತ 5 ಸಂಖ್ಯೆಯು ಇರ್ತಕ್ಕಂಥ ಸಂಖ್ಯೆನೇ ದೊಡ್ಡ ಸಂಖ್ಯೆಯಾಗಿದೆ. ಅರ್ಥ ಆಯ್ತಲ್ವಾ? ವಿದ್ಯಾರ್ಥಿ ಹೇಳ್ತಿರ್ತಕ್ಕಂಥ ಹೇಳಿಕೆ ತಪ್ಪಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್. ಯೂಸ್ ದ ನಂಬರ್ ಲೈನ್ ಬಿಲೋ ಟು ಫೈಂಡ್ ದ ಪೊಸಿಷನ್ ಆಫ್ ದ ನಂಬರ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸಂಖ್ಯೆಗಳ ಸ್ಥಾನವನ್ನು ಕಂಡುಹಿಡಿಯಲು ಕೆಳಗೆ ಕೊಟ್ಟಿರುವ ಸಂಖ್ಯಾ ರೇಖೆಯನ್ನು ಬಳಸಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿರಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಒಂದು ಸಂಖ್ಯಾ ರೇಖೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ 5,000 10,000 ಕೊಟ್ಟು ಈ ಎಲ್ಲ ಬಾಕ್ಸ್ಗಳನ್ನು ಖಾಲಿ ಬಿಡಲಾಗಿದೆ. ಇಲ್ಲಿ 50,000 ಅಂತ ಬರೀತಾರೆ. ನಾನು ಆಗಲೇ ಹೇಳಿದಂತೆ ಸರಣಿಯನ್ನು ನಾವು ವಿನ್ಯಾಸವನ್ನು ಬಿಡಿಸುವಾಗ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಯ ನಡುವಿನ ಅಂತರವನ್ನು ನಾವು ತಿಳ್ಕೋಬೇಕು ಅಲ್ವಾ.
ನೋಡಿ 5,000 ಇಲ್ಲಿ 10,000 ಅಂದರೆ 5,000ವನ್ನು ಸೇರಿಸಿ ಇಲ್ಲಿ ಮುಂದಿನ ಸಂಖ್ಯೆಯನ್ನು ಬರೆದಿದ್ದಾರೆ. ಅದಕ್ಕೆ ನಾವು 5,000 ಸೇರಿಸಿದರೆ 15,000, 20,000, 25,000, 30,000, 35,000, 40,000, 45,000, 50,000. ಅರ್ಥ ಆಯ್ತಾ? ನೋಡಿ, ಸಂಖ್ಯೆಗಳನ್ನು ಹೋಲಿಸಲು ನೀವು ಈ ಸ್ಥಾನ ಬೆಲೆ ಪಟ್ಟಿಯನ್ನು ಬಳಸಬಹುದು ಅಂತ ಹೇಳ್ತಾರೆ. ಯು ಕ್ಯಾನ್ ಯೂಸ್ ದಿಸ್ ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಟು ಕಂಪೇರ್ ದ ನಂಬರ್ಸ್. ನೋಡಿ, ಈ ಒಂದು ಸ್ಥಾನ ಬೆಲೆಯ ಕೋಷ್ಟಕ ಬಿಡಿ 10, 100, 1000, 10,000, ಒನ್ಸ್, ಟೆನ್ಸ್, 100, 1000, 10,000. ಹೌದಾ? ಇಲ್ಲಿ ನೋಡಿ, ನಾವು ಅವ್ರು ಕೊಟ್ಟಿರ್ತಕ್ಕಂಥ 9,990ರಲ್ಲಿ ನಾವು ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆದಿದ್ದೇವೆ. ಅದೇ ರೀತಿಯಾಗಿ 49,014 ಬರೆದಿದ್ದೇವೆ. ಈಗ ನಿಮಗೆ ಈ ಚಾರ್ಟನ್ನು ನೋಡಿದಾಗ ಈಸಿಯಾಗಿ ಗೊತ್ತಾಗ್ತದೆ ಯಾವುದು ದೊಡ್ಡದು ಅನ್ನೋದು. ಅರ್ಥ ಆಯ್ತಲ್ವಾ? ನೋಡಿ, ಆಟೋಮೆಟಿಕ್ಕಾಗಿ ಇಲ್ಲಿ 1000 ಸ್ಥಾನದವರೆಗೆ ಮಾತ್ರ ಏನಿದೆ 9,000 ಅಂತ ಇದೆ. ಆದರೆ 10,000ದಲ್ಲಿ 4 ಇದೆ ಅಲ್ವಾ? ಇದು 5 ಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ಸಂಖ್ಯೆ. ಇನ್ನು ಇದು 4 ಸ್ಥಾನಗಳನ್ನು ಹೊಂದಿದೆ. ಅದಕ್ಕೋಸ್ಕರ 49,014 ಈ ಸಂಖ್ಯೆಯೇ ದೊಡ್ಡದಾಗಿದೆ. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ಆಯಾ ಸ್ಥಾನ ಬೆಲೆಗೆ ಅನುಗುಣವಾಗಿ ಸಂಖ್ಯೆಗಳನ್ನು ನಾವು ಓದಬೇಕು, ಬರೀಬೇಕು. ಅಂದಾಗ ಮಾತ್ರ ಚಿಕ್ಕದು ದೊಡ್ಡದು ಯಾವುದು ಅನ್ನೋದು ಅರ್ಥ ಆಗ್ತದೆ. ಕೇವಲ 4 ಚಿಕ್ಕದು 9 ದೊಡ್ಡದು ಅನ್ನಲಿಕ್ಕೆ ಬರೋದಿಲ್ಲ. ಅವುಗಳ ಒಂದು ಸ್ಥಾನದ ಮೇಲೆ ಅವುಗಳ ಒಂದು ಬೆಲೆ ಅರ್ಥ ಆಗ್ತದೆ. ಅರ್ಥ ಆಯ್ತಲ್ವಾ? ಈಗ ಇದುವರೆಗೂ ನಾವೇನು ಮಾಡಿದ್ವಿ, ಪೇಜ್ ನಂಬರ್ 6, 7 ಮತ್ತು 8 ಇಲ್ಲಿಯವರೆಗೆ ನಾವೇನು ಮಾಡಿದ್ದೀವಿ, ಸಂಪೂರ್ಣ ವಿವರಣೆಯನ್ನು ಅರ್ಥೈಸಿಕೊಂಡಿದ್ದೇವೆ. ಸಾಕಷ್ಟು ವಿನ್ಯಾಸಗಳನ್ನು ಬಿಡಿಸಿದ್ದೇವೆ. ಹಾಗೆಯೇ ಒಂದು ಸಂಖ್ಯೆಗಳನ್ನು ಅಕ್ಷರಗಳಲ್ಲಿ ಬರೆದಿದ್ದೇವೆ, ಪದಗಳಲ್ಲಿ ಬರೆದಿದ್ದೇವೆ ಅಲ್ವಾ? ಎಲ್ಲರೂ ಕೂಡ ಗಮನವಿಟ್ಟು ವಿವರಣೆಯನ್ನು ಅರ್ಥೈಸಿಕೊಂಡು ವಿನ್ಯಾಸಗಳನ್ನು ಪೂರ್ಣಗೊಳಿಸಿ, ಹಾಗೆಯೇ ಲೆಕ್ಕಗಳನ್ನು ಬಿಡಿಸಿ. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಸರಿನಾ? ಹಾಗಾದರೆ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.